ಆಕಾಶವಾಣಿ ಧಾರವಾಡ. ಸಾಹಿತ್ಯ ಸೌರಭ. ಇಂದಿನ ಸಾಹಿತ್ಯ ಸೌರಭದಲ್ಲಿ ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರೊಂದಿಗೆ ಶರಣಬಸವ ಚೋಳೀನ್ ಅವರು ನಡೆಸಿದ ಸಂದರ್ಶನ. ಆತ್ಮೀಯ ಕೇಳುಗರೆ, ನವೆಂಬರ್ ತಿಂಗಳ ಅಂದ್ಕೊಳ್ಳೇನೆ ನಮಗೆ ಕನ್ನಡ ಸಾಹಿತ್ಯದ ಒಂದು ದಿಗ್ಗಜ ಮಜಲುಗಳನ್ನು ನಾವು ಮರಳಿ ನೋಡುವಂತಹ ಒಂದು ಅವಕಾಶ. ಕನ್ನಡ ಸಾಹಿತ್ಯ ತುಂಬಾ ಶ್ರೀಮಂತವಾದ ಪರಂಪರೆ ಹೊಂದಿರುವಂತಹದ್ದು. ಮುದ್ದಾದ ಅಕ್ಷರಗಳು ಎಷ್ಟು ಚೆನ್ನಾಗಿದೆ. ಈ ಕನ್ನಡದಲ್ಲಿರುವಂತಹ ಅಕ್ಷರಗಳು ಇಷ್ಟು ಮುದ್ದಾಗಿ ಬೇರೆ ಭಾಷೆಯಲ್ಲಿ ಇರ್ತದೋ ಗೊತ್ತಿಲ್ಲ. ಆದರೆ ಅಷ್ಟು ಆ ವರ್ಣಾಕ್ಷರಗಳ ಸೌಂದರ್ಯ, ಆ ಲಿಪಿ ಸೌಂದರ್ಯ ತುಂಬಾ ಅತ್ಯದ್ಭುತವಾದಂತಹದ್ದು. ಕನ್ನಡ ಸಾಹಿತ್ಯ ಪರಂಪರೆ ಆದ್ರೂ ಎಂಥದ್ದು. ಆರಂಕುಶ ವೆಟ್ಟಡಂ ನೆನವುದೆನ್ನ ಮನ ಬನವಾಸಿ ದೇಶಮಂ ಅಂತ ಹೇಳಿ ಪಂಪ ಹೇಳಿದ್ರು. ಎಲ್ಲೂ ಹೋದ್ರೂ ಕೂಡ ನೆನಪು ಮಾಡುವಂತಹ ಒಂದು ಸೊಬಗು ಏನಿದಲ್ಲ, ಸೌಂದರ್ಯ ಪಂಪನಿಗೆ ಕಂಡಿತು ಕನ್ನಡ ನಾಡಿನಲ್ಲಿ. ನಾವು ಹಲ್ಮಿಡಿ ಶಾಸನದಿಂದಲೇ ಇವತ್ತು ನಾವು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡ್ಕೊಂಡಿದ್ದೀವಿ. ಅದಕ್ಕಿಂತ ಹಿಡಿದು ಕ್ರಿಸ್ತಶಕ ಪೂರ್ವದಲ್ಲಿ ಕೂಡ ಕನ್ನಡ ಭಾಷೆ ಆಡು ಭಾಷೆ ಇತ್ತು ಅಂತ ಹೇಳಿ ಸಾಕಷ್ಟು ಐತಿಹಾಸಿಕ ಪುರಾವೆಗಳಿದ್ದವು, ಸಲ ಶಾಸನಗಳಿದ್ದವು. ಇಂತಹ ಒಂದು ಶ್ರೀಮಂತವಾದ ಭಾಷೆ ಇವತ್ತು ಹಳೆಗನ್ನಡದಿಂದ ಆರಂಭವಾಗಿ ನಡುಗನ್ನಡ, ನವೋದಯ, ನವ್ಯೋತ್ತರ ಅಂತ ಹೇಳಿ ಬಹಳ ವಿಜೃಂಭಣೆಯಿಂದ ವೈವಿಧ್ಯಮಯವಾಗಿ ಕಲಾತ್ಮಕವಾಗಿ ಬೆಳೆದು ಬಂದಿದೆ ನಮ್ಮ ಕನ್ನಡ ಭಾಷೆ. ಕನ್ನಡ ಬರೀ ನಮ್ಮ ಸಂಗಡ ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಹೇಳಿದ್ರು. ಕನ್ನಡ ಬರೀ ನಮ್ಮ ಸಂಗಡ, ಇರ್ರಿ ನಮ್ಮ ಸಂಗಡ ಅಂತ ನಾವು ಹೇಳಬೇಕಾಗಿದೆ. ಈಗ ಕನ್ನಡ ಭಾಷೆ ಏನು ತಾಯಿ ಭಾಷೆ ಏನಿದೆಯಲ್ಲ, ನಾವು ತಾಯಿಯನ್ನಷ್ಟು ಪ್ರೀತಿಸುವ ಆ ಭಾಷೆಯನ್ನು ಕೂಡ ಅಷ್ಟೇ ಪ್ರೀತಿಸಬೇಕು ಅನ್ನೋ ಒಂದು ಸದಾಶಯದೊಂದಿಗೆ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಮಾಲತಿ ಪಟ್ಟಣಶೆಟ್ಟಿ ಅವರಿದ್ದಾರೆ. ನಮ್ಮ ಹಿರಿಯ ಸಾಹಿತಿಗಳು, ನಮ್ಮೊಡನಿರುವಂತಹ ಹಿರಿಯ ಸಾಹಿತಿಗಳು. ಆಗಿನ ಕಾಲದೊಳಗೆ BA ಆನರ್ಸ್ ಪಡೆದಂತವರು ಕರ್ನಾಟಕ ಕಾಲೇಜು ಮಹಾವಿದ್ಯಾಲಯದಿಂದ, ಮತ್ತೆ ಆಂಗ್ಲ ಸಾಹಿತ್ಯದೊಳಗೆ MA ಯನ್ನು ಕೂಡ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಮಾಲತಿ ಪಟ್ಟಣಶೆಟ್ಟಿ ಅವರು 34 ವರ್ಷಗಳ ಒಂದು ಸುದೀರ್ಘ ಕಾಲ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಾಲತಿ ಪಟ್ಟಣಶೆಟ್ಟಿ ಅವರು ಬರಹ ಬಹಳ ವೈವಿಧ್ಯಮಯವಾಗಿದೆ. ಕಾವ್ಯದಲ್ಲಿ ಅವರು, ಕಥಾ ಸಾಹಿತ್ಯದಲ್ಲಿ, ವಿಮರ್ಶೆಯಲ್ಲಿ, ಮಕ್ಕಳ ಸಾಹಿತ್ಯದಲ್ಲಿ, ಪ್ರಬಂಧ, ಸಂಪಾದನೆ, ಅಂದ್ರೆ ಒಟ್ಟಾರೆ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಸಂಘಟನೆಯಲ್ಲೂ ಕೂಡ ಅವರು ಮನೆ ಮಾತಾಗಿದ್ದಾರೆ. ಇವತ್ತು ಮಹಿಳಾ ಲೇಖಕಿಯರ ಒಂದು ಸಂಘಟನೆ ಅಂತಂದ್ರೆ ಖಂಡಿತವಾಗಿ ಕೂಡ ಮಾಲತಿ ಪಟ್ಟಣಶೆಟ್ಟಿ ಅವರ ಹೆಸರು ಯಾವಾಗಲೂ ಮುಂದಿರುತ್ತದೆ. ಇಂತಹ ಒಂದು ಸಂದರ್ಭದೊಳಗೆ ಮಾಲತಿ ಅಕ್ಕ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ, ಡಾಕ್ಟರ್ ಮಾಲತಿ ಪಟ್ಟಣಶೆಟ್ಟಿ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ಡಾಕ್ಟರ್ ಮಾಲತಿ ಪಟ್ಟಣಶೆಟ್ಟಿ ಅವರೇ, ಆಕಾಶವಾಣಿಗೆ ತಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಿನ್ನ ನಿರರ್ಗಳವಾದಂತಹ ಮಾತು ಮತ್ತು ನಿನ್ನ ಕನ್ನಡ ಪ್ರೀತಿ ಮತ್ತು ನನ್ನ ಬಗೆಗಿರುವ ನಿನ್ನ ಆದರ, ಇವೆಲ್ಲವನ್ನು ಕೇಳಿ ನನಗೆ ಬಹಳ ಸಂತೋಷ ಆಗಿದಪ್ಪ. ಬಹಳ ಸಂತೋಷ ಡಾಕ್ಟರ್ ಮಾಲತಿ ಅವರೇ. ನೋಡಿ, ಎಂಥ ಪ್ರಶಸ್ತಿಗಳು, ಎಷ್ಟು ಸನ್ಮಾನಗಳು, ಆದ್ರೂ ಕೂಡ ನೀವು ನಿಗರ್ವಿ ಆಗಿದ್ದೀರಿ. ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕೂಡ ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರು ಕನ್ನಡಕ್ಕೆ ಸಂಬಂಧಿಸಿದ್ರೆ ಡಾಕ್ಟರ್ ಮಾಲತಿ ಪಟ್ಟಣಶೆಟ್ಟಿ ಅವರ ಹೆಸರು ಮುನ್ನೆಲೆಯೊಳಗೆ ಇರ್ತದೆ. ಅಂತ ಒಂದು ಸಾಧನೆ ಮಾಡಿದಿರಿ. ನಿಜವಾಗಿ ಕೂಡ ತಮಗೆ ಅಭಿನಂದನೆಗಳು. ಈ ಒಂದು ಸಂದರ್ಭದೊಳಗೆ ಕನ್ನಡ ಸಾಹಿತ್ಯವನ್ನು ಒಮ್ಮೆ ನಾವು ಹಿಂತಿರುಗಿ ನೋಡಿದಾಗ ತಮಗಾಗುವಂತಹ ಅವರಣ್ಯ ಆನಂದ ಯಾವ ರೀತಿ ಇದೆ ಈ ನವೆಂಬರ್ದ ಒಂದು ಸಂದರ್ಭದೊಳಗೆ ಹೇಳ್ಬೋದಾ? ಕನ್ನಡ ನಮ್ಮ ತಾಯಿ ನುಡಿ. ನಾವು ಕನ್ನಡದಲ್ಲಿಯೇ ಇದ್ದು ಇದನ್ನೇ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು, ಮತ್ತು ನಾನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿನಿ. ಆದರೆ ನಾನು ಇಂಗ್ಲಿಷ್ನಲ್ಲಿ ಬರೆಯೋದಕ್ಕಿಂತ ಕನ್ನಡದಲ್ಲೇ ನಾನು ನನ್ನ ಹೃದಯದ ಮಿಡಿತಗಳನ್ನ, ತುಡಿತಗಳನ್ನ ವ್ಯಕ್ತಪಡಿಸಲಿಕ್ಕೆ ಬಹಳ ಇಚ್ಛೆ ಪಡ್ತಾ ಇದ್ದೀನಿ. ಇಂಗ್ಲಿಷ್ನಲ್ಲಿ ಬರೆದ್ರು ನನಗೆ ಯಾಕೋ ಅದು ನಾನು ಹೃದಯದಿಂದ ಮಾತನಾಡಿದೆ ಅಂತ ಅನ್ಸೋದಿಲ್ಲ. ಹೀಗಾಗಿ ನನ್ನ ಕಲ್ತದ್ದು ಒಂದು, ನನ್ನ ಪ್ರೀತಿಯ ತಾಯಿ, ನನ್ನ ಸ್ವಂತದ ತಾಯಿ ಮತ್ತು ನನ್ನ ಇನ್ನೊಬ್ಬ ತಾಯಿ ಇಂಗ್ಲಿಷ್ ಸಾಹಿತ್ಯ. ನನಗೆ 2 ತಾಯಂದಿರ ಪ್ರೀತಿ ಸಿಕ್ಕಿದೆ. ನನ್ನ ಕಾವ್ಯದ ಒಂದು ಪ್ರೇರಣೆ ಅನ್ನಲಿ ಅಥವಾ ನನ್ನ ಜೀವನದ ಅನುಭವಗಳು ಮುಖ್ಯವಾಗಿ ಇವಕ್ಕೆ ಸಪೋರ್ಟಿವ್ ಆಗುವಂತಹ, ಅದಕ್ಕೆ ಸಹಾಯಕಾರಿಯಾಗುವಂತಹ ಕೆಲವು ಓದುಗಳು. ನಾನೇನು ನನ್ನನ್ನು ಮಹಾ ದೊಡ್ಡ ಸಾಧಕಿ ಅನ್ನೋದಿಲ್ಲ. ನನಗೆ ಕನ್ನಡ ಸಾಹಿತ್ಯದ ಓದು ಪ್ರಿಯವಾದದ್ದು. ನಡೆ ಕನ್ನಡ ನುಡಿ ಕನ್ನಡ ಪ್ರಾಣದು ಸಿರು ಕನ್ನಡ, ನಡೆ ಕನ್ನಡ ನುಡಿ ಕನ್ನಡ ಪ್ರಾಣದು ಸಿರು ಕನ್ನಡ, ಮನ ಕನ್ನಡ ತನು ಕನ್ನಡ, ಕನ್ನಡ ಸಿರಿ ಕನ್ನಡ, ಮನ ಕನ್ನಡ ತನು ಕನ್ನಡ, ಕನ್ನಡ ಸಿರಿ ಕನ್ನಡ, ನಡೆ ಕನ್ನಡ ನುಡಿ ಕನ್ನಡ. ಅದರಲ್ಲಿಯೇ ಕವಿತೆಗಳನ್ನ ನಾನು ವಿಶೇಷವಾಗಿ ಕುವೆಂಪು ಅವರಿಂದ ಹಿಡ್ಕೊಂಡು ನಮಗೆ ಈಗಿನ ಕವಿಗಳು ಹೆಚ್ಚಾಗಿ ಮತ್ತು ದ ರಾ ಬೇಂದ್ರೆ ಅವರಂಕ ನಮ್ಮ ಊರಿನವರ, ಅವ್ರನ್ನ ನೋಡುದು, ದಿನ ಬೆಳಗಾರ ಅವ್ರ ಹಾಡು ಕೇಳುದು, ಅವ್ರ ಕವಿತಾ ವಾಚನ ಕೇಳುವುದು. ಆಮೇಲೆ ಕುವೆಂಪು ಅವರು ನಮ್ಮ ಟೆಕ್ಸ್ಟ್ ನಲ್ಲಿ ಎಷ್ಟು ಓದ್ತಿದ್ವಿ ನಾವು ಕವಿತೆ ಬರೆಯುವುದು, ಓದುವುದು. ನನಗೆ ವಿಶೇಷವಾಗಿ ನಾನು ಒಬ್ಬಳೇ ಕೋಣೆಯಲ್ಲಿರುವಾಗ ನಾನು ಗಟ್ಟಿಸಿ ಓದಿ ಅದನ್ನ ಎಂಜಾಯ್ ಮಾಡ್ತೀನಿ ನಾನು. ಹೀಗಾಗಿ ಕವಿತೆ ನನ್ನ ಅತ್ಯಂತ ಪ್ರೀತಿಯ ಪ್ರಕಾರ. ಒಳಗಿನ ಕಣ್ಣನು ಮುಚ್ಚಿಸಿ ಒಮ್ಮೆ
ಹಸಿವಿಗೆ ಬಣ್ಣವ ಹಚ್ಚಿಸಿ ಒಮ್ಮೆ ಒಳಿತಲ್ಲದುದೇ ಒಳಿತೆಂಬುದರ ಚಳಕವೆಲ್ಲಕ್ಕೆ ವಿನಾಶವತ ಬಾ ಸವಿತಾ ಬಾ ಕವಿತಾ ಬಾ ಸವಿತಾ. ಮತ್ತೆ ಅದರಲ್ಲಿ ನಾನು ಸುಮಾರು ಈಗ 11 ಸಂಗ್ರಹಗಳನ್ನ ಮಾಡಿದ್ದೇನೆ. ಅದೇನು ದೊಡ್ಡ ಅಚೀವ್ಮೆಂಟ್ ಅಂತ ನಾನೇನು ತಿಳ್ಕೊಂಡಿಲ್ಲ. ಯಾವಾಗ ನನಗೆ ಬರಿಬೇಕು ಅಂತ ನಾನು ಅನಿಸ್ತದ ಅವಾಗ ಅಷ್ಟ ಬರಿತೀನಿ. ಅದನ್ನೊಂದು ಪ್ರೊಫೆಷನ್ ಅಂತ ನಾ ಮಾಡ್ಕೊಂಡಿಲ್ಲ. ನನ್ನ ಹೃದಯ ತುಂಬಿ ಬಂದಾಗ ಬರಿಲೇಬೇಕು ಅಂತ ಅಂದಾಗ ಅಷ್ಟೇ ಬರಿತೀನಿ. ಈಗ ಕೆಲವೊಂದು ದೀಪಾವಳಿ ಸಂಚಿಕೆಗೆ ಒಬ್ಬಿಬ್ರು ಕೇಳಿದಾಗ ಮಾತ್ರ ಕೂತು ಬರಿತೀನಿ. ಡಾಕ್ಟರ್ ಮಾಲತಿ ಪಟ್ಟಣ ಶೆಟ್ಟಿ ಅವರೇ, ಧಾರವಾಡ ಅಂದ್ಕೊಳ್ಳೆ ನಮಗೆ ಶಾಂತಾದೇವಿ ಮಾಳ್ವಾಡ್ ಅವರು, ಶ್ಯಾಮಲಾದೇವಿ ಬೆಳಗಾವ್ಕರ್ ಅವರು, ಡಾಕ್ಟರ್ ಸರೋಜಿನಿ ಮಹಿಷಿ ಅವರು, ಶಾಂತಾದೇವಿ ಕಣ್ವಿ ಅವರು, ವೀಣಾ ಶಾಂತೇಶ್ವರ್, ನಮಗೆಲ್ಲ ನೆನಪಾಗ್ತಾರೆ. ಅವ್ರು ಕೂಡ ನೆನಪಾಗೋರು ತಾವು ಮಾಲತಿ ಪಟ್ಟಣ ಶೆಟ್ಟಿ ಅವರು. ಅವರೆಲ್ಲ ನಮ್ಮ ತಾಯಿಯರು. ನಾವು ಶಾಂತಾದೇವಿ ಮಾಳ್ವಾಡ್, ಶಾಂತಾದೇವಿ ಕಣ್ವಿ ಇವರು ಎಲ್ಲರ ಜೊತೆಗೆ ನಾವು ಚಿಕ್ಕವರಾಗಿ ಅವರ ಎಷ್ಟು ಅಂತಂದ್ರೆ ತೊಡೆ ಮೇಲೆ ಹೋಗಿ ಕೂಡುವಷ್ಟು ನಮ್ಮ ಪ್ರೀತಿ ಅಷ್ಟು ಮುದ್ದಿಸ್ತಿದ್ರು. ಆಮೇಲೆ ಏನೋ ಒಂದು ಬರೋದನ್ನ ಓದಿದಂತರ ಎಷ್ಟು ಖುಷಿ ಪಡೋರು. ಅವರು ನಮ್ಮ ಬೆಳೆಸಿದ ತಾಯಿಂದ್ರೆ. ತಾವು ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಹೇಳಿದ್ರಿ. ಪ್ರೊಫೆಸರ್ JS ಅಮೂರ್ ಅವರು ಕನ್ನಡ ಸಾಹಿತ್ಯದ ವಿಮರ್ಶೆಯೊಳಗ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಂಡಂತವ್ರು. ಅಂದ್ರೆ ಅಷ್ಟು ಕನ್ನಡದೊಳಗೆ ಅವರು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಗಿರಡ್ಡಿ ಗೋವಿಂದರಾಜ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಗೋವಿಂದರಾಜ ನನ್ನ ಕ್ಲಾಸ್ಮೇಟ್. ಗಿರಡ್ಡಿ ಗೋವಿಂದರಾಜ್ ಅವರು ಒಂದು ವಿಮರ್ಶಾ ಕ್ಷೇತ್ರದೊಳಗೆ ಅಮೂರ್ ಅವರನ್ನ ಎಷ್ಟು ದೊಡ್ಡ ವಿದ್ವಾನ್. ಅವರು ಎಂದೂ ಪ್ರಶಸ್ತಿಗಾಗ್ಲಿ ಸ್ಥಾನಕ್ಕಾಗ್ಲಿ ಮಾನಕ್ಕಾಗ್ಲಿ ಎಂದೂ ಆಸೆ ಪಟ್ಟವರಲ್ಲ. ಓದುವುದು, ನಿರಂತರವಾಗಿ ಓದುವುದು ಮತ್ತು ಬರೆಯುವುದು. ಅವರು ಆಲ್ಮೋಸ್ಟ್ ಅವ್ರ ಮನೆಗೆ ನಾನು ಹೋದಾಗ ಅಮೂರ್ ಅವ್ರನ್ನ ನೆನೆಸ್ತೀನಿ. 100ನೇ ವರ್ಷದವ್ರದ್ದು ನೆನಪು ತೆಗಿಬೇಕು. ಎಷ್ಟು ಅವರು ವಿದ್ವತ್ಪೂರ್ಣವಾದಂತಹ ಮಾತುಗಳನ್ನು ಕೇಳುವುದೇ ಒಂದು ದೊಡ್ಡ ನನಗೆ ಲಾಭ ಆಗ್ತಾ ಇತ್ತು. ಹೋದ ಸರ್ತಿಗೊಮ್ಮೆ ನಾನು ಹೋದಾಗ ಒಂದು ಹೊಸ ಪುಸ್ತಕ ಪ್ರಿಂಟ್ ಆದದ್ದನ್ನು ಅವ್ರು ಕೈಗೆಡಿಸಿದ್ರು. ಬಹಳ ಖುಷಿ ಆಗೋದು. 100 ವರ್ಷದ ಅವ್ರದ್ದು ಜನ್ಮ ಶತಮಾನ ಆಚರಿಸ್ತಾ ಇದ್ದೀವಿ ನಾವು. ಹೀಗಾಗಿ ಸಾಕಷ್ಟು ಸಂಘಟನೆ ಕೂಡ ಬಹಳ ವಿಶಿಷ್ಟ ಕೆಲಸ ಮಾಡ್ತಾ ಇದೆ. ನಾವು ಕೂಡ ಅಮೂರ್ ಅವರ ಕುರಿತಂತೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಮತ್ತೆ ಅವರ ಒಂದು ಸಾಧನೆ ಹಾಗೆ, ಯಾಕಂದ್ರೆ ಓದುವುದೇನಿದೆಲ್ಲ, ಓದುವ ಅರಿವು ಇವತ್ತು ಬೇಕಾಗಿದೆ. ಇವತ್ತು ಒಂದು ಸಾಹಿತ್ಯದ ಬಗೆಗಿನ ಒಂದು ಪ್ರೀತಿ ಬೇಕು ಅಂತಂದ್ರೆ ಆ ಪುಸ್ತಕಗಳನ್ನು ನಾವು ಓದಬೇಕು. ಕನ್ನಡದಲ್ಲಿ ವಿದ್ವಾಂಸರು ಅನ್ನುವಂತ ಒಂದು ಶಬ್ದ ಅದು ನನಗೆ ಅತ್ಯಂತ ಪ್ರಿಯ. ಕೀರ್ತಿನಾಥ್ ಕುರ್ತಕೋಟೆ ಹೆಸರು ಬಹಳ. ಓದುವುದು, ನಿರಂತರ ಓದುವುದು, ಅದು ಮನಸ್ಸಿನ ಒಂದು ತುಡಿತ. ಓದಬೇಕು ತುಂಬಿದ್ದು ತುಳುಕ್ತದಲ್ಲ. ಅವರು ವಿಮರ್ಶೆಗಳು ಹೆಂಗಂದ್ರೆ ಮನಸ್ಸಲ್ಲಿ ಆ ಇಡೀ ಕೃತಿಯನ್ನು ತುಂಬಿಕೊಂಡು ತುಳುಕಿದಂಗೆ ವಿಮರ್ಶೆ ಇರ್ತದೆ. ನನ್ನ ನಿಜದಲ್ಲಡಗಿದೆ ಹೊಸ ಹಳೆ ನೋವುಗಳು ಒಂದು ಕಣಜ. ನೋಡ್ರಿ, ನಿಮ್ಮ ಒಂದು ಮೊದಲನೇ ಕವಿತೆ ನಾವೇನಂತೀವಿ ಗೊತ್ತೇನ್ರಿ, ಕಾವ್ಯ ಅಂದ್ರೆ ಒಂದು ರಸನ ಇದ್ದಂಗ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಕಾನ್ಸಂಟ್ರೇಟೆಡ್ ಆಗಿರ್ತದಲ್ಲ ಭಾವನೆಗಳು. ಆ ಒಂದು 3-4 ಸಾಲುಗಳಲ್ಲೇನೆ ಬಹು ವಿಧದ ಅರ್ಥ ಇರ್ತದ. ಮತ್ತೆ ಜೀವನದ ಒಂದು ಭಾವನೆಗಳನ್ನು ಹೇಳ್ಕೊಳ್ಳುವಂತ ಒಂದು ಪ್ರಯತ್ನ ಇರ್ತದೆ. ಶರಣಬಸವ, ನನಗೆ ಕಾವ್ಯಕ್ಕೆ ಒಂದು ಭಾಷೆ ಇರ್ತದೆ, ವಿಶಿಷ್ಟವಾದ ಭಾಷೆ. ಗದ್ಯಕ್ಕೂ ಪದ್ಯಕ್ಕೂ ಇರುವಂತಹ ಒಂದು ಮೊಟ್ಟ ಮೊದಲನೆಯ ಅಂತರ ಅಂತಂದ್ರೆ ಅದು ದಿನಬಳಕೆಯ ಭಾಷೆ ಅಲ್ಲ. ಆದರೂ ಬೇಂದ್ರೆ ಅಂತವರು ದಿನಬಳಕೆಯ ಭಾಷೆಯಲ್ಲಿಯೇ ಕಾವ್ಯವನ್ನು ತುಂಬಿದಂತವರು. ಎಷ್ಟು ವಿಶಿಷ್ಟವಾದ ಉಪಮೆ, ಪ್ರತಿಮೆಗಳು, ರೂಪಕಗಳು, ಆಮೇಲೆ ಅವರು ಕವಿಯ ದೃಷ್ಟಿಯಲ್ಲಿ ಕಂಡಂತ ಒಂದು ಚಿತ್ರ, ಅವು ಬಹಳ ದಿನಾನು ಕಾಣುವಂಥದ್ದಲ್ಲ, ಎಂದಾರು ಒಮ್ಮೆ ಕಲ್ಪನೆಯಲ್ಲೇ ಕಾಣಿಸುವಂತ ದೃಶ್ಯಗಳವು. ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆದಂತೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆದಂತೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಕಲ್ಪನಾ ಕಾವ್ಯ ನನಗೆ ಯಾಕಂತಂದ್ರೆ ಎಲ್ಲೋ ನನ್ನ ಮನಸ್ಸಿನಲ್ಲಿ ಒಬ್ಬ ಕವಿ ಹೃದಯ ಇದೆಯೇನೋ, ಒಂದು ಸಂವೇದನಾಶೀಲ ಮನಸ್ಸು ಇದೆಯೇನೋ ಅಂತ ನನ್ನಲ್ಲಿ ಹುಡುಕೋತೇನೆ. ಅದು ನಾನು ಹಾಗೆ ಹೀಗೆ ಅಂತ ನಾನು ಹೇಳುವುದಿಲ್ಲ, ಬಟ್ ಸ್ಪಂದಿಸುವುದು, ಗಾಢವಾಗಿ ಸ್ಪಂದಿಸುವುದು. ನೋಡ್ರಿ, ನಿಮ್ಮ ಈ ಒಂದು ಕವನ ಇದೆ, ಮುಚ್ಚಬೇಕಂದ್ರೂ ಮುಚ್ಚವು ಕಣ್ಣು, ಇದ್ದರೂ ಮಾತನಾಡಲು ಬಯಸದೇ ಇದೆ ಬಾಯಿ, ಕಿವಿ ಕೇಳಿದರೂ ಕೇಳದಂತಿದೆ, ಕೈಕಾಲು ಕೋಲು ಇದ್ದರೂ ಚಲಿಸಲು ಆಗದು. ಅಂದ್ರೆ ಆ ಮನಸ್ಸಿನ ಭಾವನೆಗಳನ್ನ
ಅಂದ್ರೆ ನಮ್ಮ ಅವಯವಗಳಿಗೆ ಹೊಂದಿಸಿಕೊಂಡು ಹೇಗೆ ಆ ಒಂದು ಭಾವನಾತ್ಮಕವಾಗಿ ಬರ್ಲಿಕ್ಕೆ ಸಾಧ್ಯ ಆಯಿತು? ಅದು ಸನ್ನಿವೇಶ ಇದು ಹೇಗೆ ಹಿಂಗದ? ತಮ್ಮ ಬೆದರುಗೊಂಬೆಯ ಒಂದು ಕವಿತೆ ಏನಿದೆ ಅದಕ್ಕೆ ಯಾವ ಸಂದರ್ಭದೊಳಗೆ ಬರ್ದೇನೆ ಅದಕ್ಕೆ ಹೇಳ್ತೀನಿ. ನಾನು ಯಾವ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪರೀಕ್ಷೆಯ ಕಾಲ, ಒಂದು ಹಂತದಲ್ಲಿ ನನಗೆ ನನ್ನ ಮನಸ್ಸಿಗೆ ನನ್ನ ಸ್ಥಾನಮಾನವನ್ನ ಕಬಳಿಸುವಂತ ಒಂದು ಘಟನೆ ನಡೆಯಿತು. ಆವಾಗ ನಾನು ಮನೆಯಲ್ಲಿ ನನ್ನ ಮನೆಯೊಳಗೆ ನಾ ಹ್ಯಾಂಗ ನನ್ನ ನೋಡ್ಕೊಂಡೆ ಅಂದ್ರೆ, ಹೊಲದಲ್ಲಿ ಬೆದರ್ಗೊಂಬೆ ನಿಂದ್ರಿಸ್ತಾರಲ್ಲ, ಸುಮ್ಮನೆ ಒಂದು ನಾಮಕಾವಸ್ಥ ಅಂತಾರೆ, ಆ ಬೆದರುಗೊಂಬೆ ಚಿತ್ರ ಅದು. ನಾನು ಇದ್ದೇನೆ ಅನ್ನೋದಕ್ಕಷ್ಟೇ, ನನ್ನದೇನೂ ಅಲ್ಲಿ ನಡೆಯುವುದಿಲ್ಲ, ನಾನು ನೋಡಬಾರದು, ನಾನು ಮಾತನಾಡಬಾರದು, ಈ ಎಲ್ಲ ಬಂಧನ ನನಗೆ ಬಂತು. ಅಂಥ ಒಂದು ಬಹಳ ನೋವಿನ ಸಂದರ್ಭದಲ್ಲಿ ಬರೆದಂತಹ ಕವಿತೆ ಅದು. ಅಂದ್ರೆ ಕಾವ್ಯದ ಪ್ರಕಾರದೊಳಗ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಕ್ಕೆ ಇರುವಂತಹ ಒಂದು ಒಳ್ಳೆಯ ಅವಕಾಶ ಅದು. ಅತ್ಯಂತ ಗಾಢವಾದ ನೋವಿರಬೇಕು ಕಾವ್ಯಕ್ಕೆ, ನೋವು ಬೇಂದ್ರೆ ನೋಡಿ, ಬೆಂದವ್ ಬೇಂದ್ರೆ ಹಾಕನಪ್ಪ ಅಂತ ಹೇಳ್ಯಾರ ಬೇಂದ್ರೆ ಶಬ್ದಗಾರುಡಿಗ ಬೇಂದ್ರೆ ಅವರ ಕಾವ್ಯ ನೋಡ್ತಾ ಇದ್ರೆ ಎಂಥ ಒಂದು ಶ್ರೀಮಂತವಾದ ಪರಂಪರೆ. ಈಗ ಕೆಳಗ ಅಗ್ನಿ ಹಾಕಿದ್ರೆ ಅನ್ನ ಆಗ್ತದ, ಹಂಗ ಮನಸ್ಸಿನಲ್ಲಿ ಕಾವ್ಯ ಬರ್ಬೇಕಾದ್ರೆ ಮನಸ್ಸಿನಾಗ ಒಂದು ಅಗ್ನಿ ಇರಬೇಕು, ಆ ನೋವು ಇರಬೇಕು, ವೇದನೆ ಇರಬೇಕು. ಖುಷಿಯೊಳಗೆ ಬರೆಯುವಂತ ಕವಿತಾನೂ ಅದ, ಆದ್ರೆ ನೋವಿನಲ್ಲಿ ಬರೆದಂತ ಕವಿತೆ ಒಳಗಿರುವಂತಹ ಒಂದು ಗಾಢತೆ, ಒಂದು ಸಂವೇದನಾಶೀಲತೆ ಬೇರೆ ಯಾವ ಕವಿತೆದೊಳಗೆ ಇರುತ್ತಿಲ್ಲ. ನೋಡ್ರಿ, ನೀವು ಕೊಲ್ಲಾಪುರದಲ್ಲಿ ಹುಟ್ಟಿ ಕನ್ನಡ ನಾಡಿಗೆ ಬಂದ್ರಿ, ತಾಯಿ ತವ್ರ ಮನೆ ಅಲ್ಲ, ಅಂದ್ರೆ 2 ಭಾಷೆಗಳ ಒಂದು ಬೆಸೆಯುವಂತ ಅವಕಾಶ ಕೂಡ ನಿಮ್ಗೆ ಸಿಕ್ಕಿದ್ದು. ಮರಾಠಿಗೆ ಬರ್ತಿತ್ತಾ? ಇಲ್ಲ, ನನಗೆ ಮರಾಠಿ ಬರುದಿಲ್ಲ. ನಾನು ನನ್ನ ಅಕ್ಕ ಹುಟ್ಟಿದ್ದು ಅಲ್ಲೇ, ಅವರು ಅಲ್ಲಿಯೂ ಕನ್ನಡನೇ ಇದೆ, ಗಢಿಂಗ್ಲಜ್ ಅಂತ, ಅಲ್ಲೇ ಮನೆ ಭಾಷೆ ಕನ್ನಡ, ಹೊರಗಿಂದು ಮರಾಠಿ ವ್ಯವಹಾರಿಕ ಭಾಷೆ. ಈಗ ಅದನ್ನ ದುರ್ದೈವದಿಂದ ಅದು ಮಹಾರಾಷ್ಟ್ರ, ಆದರೂ ಮನೆಯಲ್ಲಿ ಮಾತಾಡೋದಿರಲಿಲ್ಲ, ತಾಯಿ ಭಾಷೆ ಮನಸ್ಸಿನ ಮಾತನಾಡೋದು. ಡಾಕ್ಟರ್ ಮಾಲತಿ ಪಾಟೀಲ್ ಶೆಟ್ಟಿ ಅವರೇ, ತಾವು ಈಗ ಗದ್ಯ ಸಾಹಿತ್ಯ, ಕಥಾ ಸಾಹಿತ್ಯ ಒಳಗ ಸಾಕಷ್ಟು ಬರೆದಿರಿ. ನಮ್ಗೆ ಗದ್ಯ ಸಾಹಿತ್ಯವನ್ನು ಜನಪ್ರಿಯಗೊಳಿಸಿದಂತವ್ರು ಪೂರ್ಣಚಂದ್ರ ಜಯಸಿ ಅವರು ನೆನಪಾಗ್ತಾರ. ಅವರು ಅಡವಿ ಅಂದ್ರೆ ಈ ಅರಣ್ಯದ ಕುರಿತಂತೆ ಇಷ್ಟು ತಮ್ಮ ಸಾಹಸಗಳನ್ನ, ಅಲ್ಲಿ ನೋಡಿದಂತಹ ಒಂದು ಸನ್ನಿವೇಶಗಳನ್ನು ಕಣ್ಣಿ ಕಟ್ಟುವಂಗೆ ಎಷ್ಟು ಚಂದ ಅವರು ಗದ್ಯವನ್ನು ಪ್ರಚಾರ ಮಾಡಿದ್ರು. ಗದ್ಯ ಪ್ರಕಾರದೊಳಗ ತಾವು ಕೂಡ ಈ ಕೆಲವೊಂದಿಷ್ಟು ಕಥಾ ಸಾಹಿತ್ಯದೊಳಗ ಇಂದು ನಿನ್ನಿನ ಕಥೆಗಳು, ಸೂರ್ಯ ಮುಳುಗೋದಿಲ್ಲ, ಎಲ್ಲಾದ್ರೂ ಬದುಕಿರು ಗೆಳೆಯ ಅಂತ ಬರೆದಿದ್ದೀರಾ. ಅಂದ್ರೆ ಕಥಾ ಪ್ರಪಂಚದೊಳಗ ಹೇಗೆ ನಾವು ಜನರನ್ನ ಹಿಡಿದಿಟ್ಕೋಬಹುದು? ಕಥೆಯನ್ನ ಮೊದಲು ಒಂದು ಕಾದಂಬರಿ ನಾವೆಲ್ಲ ಓದ್ಬೇಕಿದ್ರಿ, ಸಾರ್ವಜನಿಕ ಗ್ರಂಥಾಲಯ ಅಂತ ಇರ್ತಿತ್ತು, ಅಲ್ಲಿರೋ ಎಲ್ಲೋ ಕಾದಂಬರಿಗಳನ್ನೆಲ್ಲ ಓದ್ ಮುಗಿಸ್ಬಿಟ್ಟಿದ್ದೇವೆ. ತ್ರಿವೇಣಿ, ಅನಕರು, ತರಾಸು, ಆಮೇಲೆ ಭೈರಪ್ಪ ಅವರು, ಎಷ್ಟು ಕಾಲ ಸಿಗ್ತಾವ ಎಲ್ಲ ಓದ್ ಮುಗಿಸ್ಬಿಟ್ಟಿದ್ವಿ. ಹಾಗೆ ಕಥೆಗಳು ಕೂಡ, ಈ ಕಥೆ ಬರೆಯೋ ಹಿನ್ನೆಲೆ ಹೇಗೆ ನೀವು ಬರೆದ್ರಿ ಇದನ್ನ? ಹೇಗೆ ಅದು ಕಥಾ ಸಾಹಿತ್ಯ ಜನಪ್ರಿಯ ಪ್ರಕಾರ? ಹೇಳುತ್ತೇನೆ ಏನು ಅಂತಂದ್ರೆ, ಅದು ಎಲ್ಲಿಯೋ ಒಂದು ಘಟನೆ, ಅದು ನನ್ನ ಬದುಕಿನಲ್ಲೇ ಆಗಬೇಕು ಅಂತೇನಿಲ್ಲ. ಕವಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಜೀವಿಸುತ್ತಾನೆ, ಪ್ರತಿಯೊಂದು ಘಟನೆಯಲ್ಲಿಯೂ ಇರುತ್ತಾನೆ, ಅಷ್ಟೇ ಗಾಢವಾಗಿ ಸ್ಪಂದಿಸುತ್ತಾನೆ. ಈಗ ಯಾವುದೋ ಒಂದು ನೋಡಿದಂತ ಒಂದು ದೃಶ್ಯ ಇರ್ತದೆ, ಅಥವಾ ಒಂದು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಘಟನೆ ನಡೆದಿರ್ತದೆ, ಅದು ಎಲ್ಲಿಯೋ ಒಂದು ಮನಸ್ಸನ್ನು ಮುಟ್ಟುತ್ತದೆ. ಆ ಮುಟ್ಟಿ ಅದು ಸುಮ್ಮನೆ ಇರ್ಕೊಡೋದಿಲ್ಲ, ಅದು ನಮ್ಮನ್ನು ಬೆನ್ನು ಹತ್ತಿ ನಾವು ಬರೆಯೋ ತನಕ, ಅದು ಕಥೆ ರೂಪ ಬರೋ ತನಕ ಅದು ಅನೇಕ ಅವತಾರಗಳನ್ನು ತಾಳಬೇಕಾಗ್ತದೆ. ಕೊನೆ ಫೈನಲ್ ಫಾರ್ಮ್ ಬಂದಾಗ ಒಂದು ಶುರು ಮಾಡಿರ್ತೀವಿ, ಅದು ಬೆಳ್ಕೋತ ತನ್ನ ಕಲ್ಪನೆಯ ಇದರಲ್ಲಿ ಬೆಳ್ಕೋತ ಅದು ಹೋಗ್ತದೆ. ಅದಕ್ಕೆ ಇನ್ನೊಂದು ಅನುಭವನ, ಸ್ವಂತದ ಅನುಭವ ಏನೋ ಅನ್ನುವಂತೆ ಮಾಡುವವನೇ ಲೇಖಕ. ಹಾಗೆ ನಾನು ಹೊರಗಿನ ಜಗತ್ತಿನ ಸಂಗತಿಗಳನ್ನ, ಘಟನೆಗಳನ್ನ, ನನ್ನ ಜೀವನದಲ್ಲಿರುವಂತ ಒಂದು ಯಾವುದೋ ಒಂದು ಮನಸ್ಸಿಗೆ ತಾಗಿದ ಒಂದು ಮಾತು ಅಥವಾ ಒಂದು ಘಟನೆ, ಅವು ನನಗೆ ಬರೆಸಲಿಕ್ಕೆ. ಡಾಕ್ಟರ್ ಮಾಲತಿ ಪಾಟೀಲ್ ಶೆಟ್ಟಿ ಅವರೇ, ಸಾಕಷ್ಟು ನೀವು ಕಾವ್ಯದ ನೆರಳಲ್ಲೇ ನೀವು ಬದುಕಿದ್ರಿ. ಆದರೂ ನೀವು ಗದ್ಯ ಸಾಹಿತ್ಯದೊಳಗೆ ನೀವು ಸಾಕಷ್ಟು ಕೆಲಸ ಮಾಡಿರಿ. ಗದ್ಯ ಸಾಹಿತ್ಯ ಇದು ಪ್ರಕಾರಗಳು ಅಂತ ಅಂದ್ರೆ ಸಂಪಾದನೆ ಇರಬಹುದು, ವಿಮರ್ಶೆ ಇರಬಹುದು, ಮಕ್ಕಳ ಸಾಹಿತ್ಯ ಇರಬಹುದು, ಅಂದ್ರೆ ಸಾಕಷ್ಟು ಕೆಲಸ ಮಾಡಿದಿರಿ. ವ್ಯಕ್ತಿ ಚಿತ್ರಗಳ ಬರವಣಿಗೆ ಕೂಡ ಮಾಡಿದಿರಿ. ಆಮೇಲೆ ಇವರು ಬಸವರಾಜ ಕಟ್ಟಿಮನಿಯವರ ಮಾಡಿ ಮಡಿದವರ ಕುರಿತಂತೆ ನೀವು ವಿಮರ್ಶೆ ಮಾಡಿದಿರಿ. ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯವರು ಬರೆಸಿದ್ದು, ಅದನ್ನ ಇಂಗ್ಲಿಷ್ನಾಗೂ ಟ್ರಾನ್ಸ್ಲೇಟ್ ಆಗಿದೆ. ಅದರ ಬಗ್ಗೆ ಬಹಳ ಅಧ್ಯಯನ ಮಾಡಬೇಕಾಯ್ತು. ಖಂಡಿತವಾಗಿ ನಾನು ನನ್ನ ಜೀವನದಲ್ಲಿ ಬಸವರಾಜ ಕಟ್ಟಿಮನಿಯವ್ರನ್ನ ನೋಡೀನಿ. ಅವರ ಸ್ವಭಾವ,
ಅವರ ನಡತೆ ನಡವಳಿಕೆ, ಅವರ ಮಾಡಿದವರು ಅಂತ ಕಾದಂಬರಿ ಅನಕ ನಮ್ಮನ್ನು ಎಷ್ಟು ಅದು ನಮ್ಮ ಒಂದು ಕ್ಷೋಭೆಯನ್ನ ಮನಸ್ಸಿನಲ್ಲಿ ಹುಟ್ಟಿಸ್ತು ಅಂತಂದ್ರೆ ಅದನ್ನು ಸಂಕ್ಷಿಪ್ತ ಮಾಡಿಕೊಡ್ರಿ ಅಂತಂದ್ರು ಗವರ್ಮೆಂಟ್ನವರು. ಅದನ್ನ ಒಂದು 100 ಪುಟಕ್ಕೆ ಸಾರಾಂಶ ಬರೆದು ಕೊಟ್ಟೆ. ಅದನ್ನ ಇಂಗ್ಲಿಷ್ನಾಗೂ ಬರ್ದೆ. ಕಟ್ಟಿಮನಿ ಬಹಳ ವಿಶಿಷ್ಟವಾದ ವ್ಯಕ್ತಿತ್ವ. ರೈಲಿನ ಎಂಜಿನು ಕರ್ಕಶವಾಗಿ ಸಿಳ್ಳು ಹಾಕಿತು. ಅದರೊಂದಿಗೆ ಗಾರ್ಡ್ನ ಸಿಳಿನ ಸ್ವರವು ಬೆರೆತುಕೊಂಡಿತು. ಜನಗಳ ಕೂಗಾಟ, ಕಿರಿಚಾಟಗಳ ಮಧ್ಯೆ ಗಾಡಿಯು ಧಡಧಡನೆ ಸದ್ದು ಮಾಡುತ್ತಾ ಓಡತೊಡಗಿತು. ಆ ಎಂಜಿನ್ನಿನ ಸಿಳ್ಳು, ಗಾರ್ಡ್ನ ಸಿಳ್ಳು, ಜನದ ಗಲಭೆ ಯಾವುದೂ ಅವಳ ಮನದಲ್ಲಿನ ವಿಚಾರವನ್ನು ಕದಲಿಸಲು ಸಮರ್ಥವಾಗಲಿಲ್ಲ. ಅಂದು ಮಧ್ಯಾಹ್ನ ನಡೆದ ಆ ಘಟನೆಯ ನಾಟಕವೇ ಮತ್ತೆ ಮತ್ತೆ ಅವಳ ಬಗೆಗಣ್ಣಿನೆದುರಿಗೆ ಸುಳಿದು ಹೋಗುತ್ತಿತ್ತು. ತನ್ನ ತಂದೆಯ ರೌದ್ರಾವತಾರ, ಕೀರ್ತಿನಾಥನ ರೋಷಾವೇಶ, ತನ್ನ ಅಚಲ ನಿರ್ಧಾರ, ಆ ವಾಗ್ವಾದ, ಆ ಕಲಹ, ಆ ಮನಸ್ತಾಪ. ಕಿಟಕಿಯಾಚೆ ದೃಷ್ಟಿ ಹೊರಳಿಸಿ ಹೇಮಾ ತನ್ನ ಕತ್ತಿನ ಸುತ್ತ ಕುಳಿತುಕೊಂಡಿದ್ದ ಸ್ಕಾರ್ಫ್ ಸರಿಪಡಿಸಿಕೊಂಡಳು. ಹಿಂದಿನ ವರಗುದಿಂಬಿಗೆ ತಲೆಯಾನಿಸಿ ಪಕ್ಕದಲ್ಲಿದ್ದ ದಿನಪತ್ರಿಕೆಯನ್ನೆತ್ತಿಕೊಂಡು ಅದರ ಮೇಲೆ ಬೇಸರದಿಂದಲೇ ಕಣ್ಣಾಡಿಸಿದಳು. ಅದೇ ಸಮಾಚಾರ, ಕರುಳಿರಿಯುವ, ಎದೆ ಕೊರೆಯುವ, ಭಾವನೆಗಳನ್ನು ಕೆರಳಿಸುವ ಆ ಸಮಾಚಾರ. ಗಾಂಧೀಜಿ, ನೆಹರು, ಪಟೇಲ್ ಆದಿಯಾಗಿ ಕಾಂಗ್ರೆಸ್ ಮುಂದಾಳುಗಳೆಲ್ಲರ ಬಂಧನ ಬೆಳಗಿನ ಜಾವದಲ್ಲಿ. ಅದರ ಪ್ರತಿಕ್ರಿಯೆ ಎಂದು ದೇಶದಾದ್ಯಂತ ಹರತಾಳ, ಮೆರವಣಿಗೆ, ಪ್ರದರ್ಶನ, ಅಲ್ಲಲ್ಲಿ ಗೋಳಿಬಾರು, ಅಲ್ಲಲ್ಲಿ ಲಾಠಿ ಪ್ರಹಾರ. ಆ ಸಮಾಚಾರ, ದೇಶವನ್ನೆಲ್ಲ ಬಡಿದೆಬ್ಬಿಸಿದ ಆ ಸಮಾಚಾರ ಅವಳನ್ನು ಜಾಗೃತಗೊಳಿಸಿತ್ತು. ಎಐಸಿಸಿಯಲ್ಲಿ ಗಾಂಧೀಜಿ ಮಾಡಿದ ಭಾಷಣ, ನೀವು ಮಾಡಬೇಕು ಇಲ್ಲವೇ ಮಡಿಯಬೇಕು, ಗಂಡು ಹೆಣ್ಣು ಕೂಸು ಕುನ್ನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸಬೇಕು ಈ ಸಂಗ್ರಾಮದಲ್ಲಿ, ನಮ್ಮ ಈ ಅಂತಿಮ ಸಂಗ್ರಾಮದಲ್ಲಿ. ಅವರು ಬಹಳ ಸ್ಪಷ್ಟವಾದಿಗಳು ಮತ್ತು ಯಾವಾಗ ಎಲ್ಲೆಲ್ಲ ಒಂದು ಅನ್ಯಾಯ ಕಂಡ್ರು ಸಿಟ್ಟಿಗೆ ಬಿಡೋರು. ಅವರ ಕಾದಂಬರಿಗಳಲ್ಲಿ ನೋಡ್ರಿ, ಕ್ರಾಂತಿಯನ್ನು ಉಂಟು ಮಾಡಿದಂತ ಅನೇಕ ಕಾದಂಬರಿಗಳನ್ನು, ಜರತಾರೆ ಜಗದ್ಗುರು, ಹರಿಜನ್ವಾರ, ಇವೆಲ್ಲ ಆಗಿನ ಜಾತಿ ಪದ್ಧತಿ ಸಮಾಜದಲ್ಲಿರುವಂತ ಕೆಲವೊಂದು ವಿಷಯಗಳನ್ನು ತಗೊಂಡು ಅವರು ಎಷ್ಟು ಧೈರ್ಯದಿಂದ ಯಾವುದನ್ನು ಅವರು ಹಿಂತೆಗೆಯಲೇ ಇಲ್ಲ, ಅನಿಸಿದ್ದನ್ನ ಹಂಗ ಬರೆದ್ರು. ಅಂಥ ಧೈರ್ಯವಂತ ಕಾದಂಬರಿಕಾರನ ನಾನು ಭೇಟಿಯಾಗಿಲ್ಲ. ನೀವು ಸಾಕಷ್ಟು ವ್ಯಕ್ತಿ ಚಿತ್ರಗಳನ್ನು ಬರೆದಿರಿ. ಡಾಕ್ಟರ್ ಬಿ ಕೃ ಗೋಕಾಕ್ ಇರ್ಬೋದು, ರನ್ಸ್ಟೇ ಮುಗುಳಿ ಇರ್ಬೋದು, ಹಿರೇಮಲ್ಲೂರು ಈಶ್ವರನ್, ಜಯದೇವ ತಾಲಿಗಾಡೆ, ಶ್ರೀನಿವಾಸ ವೈದ್ಯ ಅಂತ ಹೇಳಿ ಒಬ್ಬ ತೀರ್ಕೊಂಡ್ರವರು ಕಳೆದ ವರ್ಷ. ಅವರೊಬ್ರು ಹಾಸ್ಯ ಸಾಹಿತಿಯವರು. ಅವ್ರದ್ದು ಯಾಕೆ ನನಗೆ ಅಂದ್ರೆ ಎಲ್ಲೋ ಜೀವನದಲ್ಲಿ ಒಂದು ಸಂಬಂಧ ಹತ್ತಿಕೊಂಡು ಬಿಟ್ಟಿರ್ತದೆ. ನಾವು ಅವಾಗ ರವಿವಾರ ಪಟೇಲ್ ಇದ್ವಿ, ಅಲ್ಲಿಯೇ ಶ್ರೀನಿವಾಸ ವೈದ್ಯವರು ನಮ್ಗಿಂತ ಒಂದು 3-4 ವರ್ಷ ದೊಡ್ಡವರು ಕಲಿತಾ ಇದ್ರು. ಅವರ ಹಾಸ್ಯ ಪ್ರಬಂಧಗಳು ಬಹಳ ಪ್ರಸಿದ್ಧ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂದು ರೀತಿಯ ಗಂಗೆ ಯಮುನೆ ಹರಿದಂಗ ಜೊತೆಯಾಗಿದ್ದವರು. ಹಿಂಗಾಗಿ ಆ ಋಣ ಸಂಬಂಧದಿಂದಾಗಿ ಶ್ರೀನಿವಾಸ ವೈದ್ಯರ ಅವರ ಕಥೆಗಳ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಬರೆದೇನೆ. ನೀವಾಗಲೇ ಮಕ್ಕಳ ಸಾಹಿತ್ಯ ಬಗ್ಗೆ ಹೇಳಿದ್ರಿ. ಆಮೇಲೆ ನಾಟಕ ರಂಗ ಕೂಡ ನಿಮಗೆ ಅಷ್ಟೇ, ಆಕಾಶವಾಣಿ ನಾಟಕಗಳನ್ನು ಬರೆದಿರಿ ನೀವು. ನೀವು ಕೆಲವೊಂದು ನಾಟಕಗಳು ಕೂಡ ಅಭಿನಯ ಮಾಡಿದಿರಿ ಕಾಲಕ್ಕೆ. ಯಾವಾಗೀಗ ಲೈವ್ ಇರ್ತಿದ್ವು ಆ ನಾಟಕಗಳೊಳಗ. ಅವಾಗ ನಾವು ಎಚ್.ಕೆ. ರಂಗನಾಥನ್ ಅವರು ಇದ್ರಿಲ್ಲ ಡೈರೆಕ್ಟರ್, ಅವ್ರನ್ನ ನಮ್ಮನ್ನ ಇಲ್ಲಿ ಹಿಡಿದು ಕುಡಿಸ್ಬಿಡ್ತಿದ್ರು. 3 ದಿವಸ ಲೈವ್ ಇರ್ತಿದ್ವಲ್ಲ, ಹಿಂಗಾಗಿ ಏನ್ ನಾಟಕ ಮಾಡೇವಿ. ಅವಾಗ ಧಾರವಾಡದ ಆಕಾಶವಾಣಿ ನಾಟಕ ಅಂತ ಇಡೀ ಕರ್ನಾಟಕ ಜನರು ಆಕಾಶವಾಣಿ ಮುಂದೆ ಬಂದ್ರು. ಬೇಂದ್ರೆ ಅವ್ರು ಹೇಳ್ಯಾರ, ಏನ್ ಹೇಳ್ಯಾರ ಗೊತ್ತೇನ್ರಿ ಅಕ್ಕವ್ರೆ, ಅವರು ಸಾಯಂಕಾಲ ವಾಕಿಂಗ್ ಮಾಡ್ತಿದ್ರಂತ 9 ಗಂಟೆ 9:15. ಒಂದ್ ಮನೆಯಲ್ಲಿ ರೇಡಿಯೋ ಹತ್ತಿತ್ತಂತೆ, ಮುಂದೆ ಹೋಗ್ತಾ ಎಲ್ಲರ ಮನೆಯಲ್ಲೂ ರೇಡಿಯೋ. ಅಂದ್ರೆ ಅವ್ರು ವಾಕಿಂಗ್ ಮುಗಿದ್ರಾಗ ನಾಟಕನ ಮುಗಿತಂತೆ. ಅಂದ್ರೆ ನಾಟಕ ಒಂದು ನಾವು ಕಳ್ಕೊಳ್ಳಲಿಲ್ಲ, ಅಂದ್ರೆ ಎಲ್ಲರ ಮನೆಯಲ್ಲೂ ರೇಡಿಯೋ ಅಷ್ಟು ಜನಪ್ರಿಯವಾಗಿ. ಅದರಲ್ಲಿ ಧಾರವಾಡ ಆಕಾಶವಾಣಿ ನಾಟಕಗಳು ಅಂದ್ರೆ ಇಡೀ ಎಲ್ಲ ಜನತೆಯನ್ನ ಎದ್ದು ಕೂಡಿಸ್ಬಿಡ್ತಿತ್ತು. ಹೌದು, ಅಷ್ಟು ಕುತೂಹಲ. ನಿಮ್ದು ಮಕ್ಕಳ ನಾಟಕ ತುಂಬಿ ಬಂದಿತ್ತು, ನಚಿಕೇತ. ನೋಡ್ರಿ, ಮಕ್ಕಳ ಕುರಿತಂತೆ ಕೂಡ ತಾವು ಬಹಳ ಸಂವೇದನಶೀಲರಾಗಿ ಬರೆದಿರಿ. ಮಕ್ಕಳ ಬದುಕು ಹೆಂಗಿರುತ್ತಂದ್ರೆ ಅವರು ಬದುಕನ್ನ ಬದುಕಲಿಕ್ಕೆ ನಾವು ಬಿಡ್ತಾ ಇಲ್ಲ. ನಾವು ಏನೇನೋ ಅವ್ರ ಕೆಲಸ ಹಚ್ತೀವಿ, ಏನು ಉತ್ಸಾಹದಿಂದ ಏನು ಹೇಳಕ್ ಬರ್ತಾರೆ, ಎಲ್ಲ ಕೈಕಾಲ್ ಮುಖ ತಕೊಂಡ್ ಬಂದು ನೀವು ಓದ್ಕೊಂತ ಹೋಮ್ವರ್ಕ್ ಮಾಡ್ಕೊಂಡು ಕೊಡಂತೀವಿ. ನಾವು ಅವ್ರಿಗೆ ತಮ್ಮ ಭಾವನೆ ಹೇಳ್ಕೊಳಕ್ ಅವಕಾಶ ಕೊಡಬೇಕು. ಶರಣ ಬಸು, ನಾ ಏನ್ ಹೇಳ್ಬೇಕಾದ್ರೆ ಮಕ್ಕಳಿಗೆ ನಾನೊಂದು ನಾಟಕವನ್ನೇ ಬರ್ದೇನೆ, ಕೊಡಿ ನನ್ನ ಬಾಲ್ಯವ ಅಂತ. ಆ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಎಷ್ಟು ಮಾಡಬೇಕೋ ಅಷ್ಟ ಮಾಡಬೇಕು. ಅವರಿಗೆ ವಿಚಾರ ಸ್ವಾತಂತ್ರ್ಯ ಕೊಡಬೇಕು. ಅವರು ಆಡಬೇಕು, ಹೆಚ್ಚು ಗಾಳಿಗೆ ತೆರ್ಕೋಬೇಕು, ಬೆಳಕಿಗೆ ತೆರ್ಕೋಬೇಕು, ಗಿಡ ಮರಗಳ ಹತ್ತಿರ ಇರಬೇಕು. ನಾವು ಕ್ಲಾಸ್ ರೂಮ್ ನಲ್ಲಿ ಎಷ್ಟಿರ್ತಾರೆ, ಅದು 2 ಪಟ್ಟು ಅವರು ನಿಸರ್ಗ ಪ್ರೀತಿಯನ್ನು ಕಲಿಬೇಕಲ್ಲ.
ನಿಜವಾದ ಸೌಂದರ್ಯ ಇರೋದು, ನಿಜವಾದ ಸಂತೋಷ ಇರೋದು, ದೊಡ್ಡವರಲ್ಲಿ ಸಣ್ಣವರಲ್ಲಿ ಒಂದು ತೋಟವನ್ನು ನೋಡಿದಾಗ, ಒಂದು ಹೂವು ಅರಳುವುದನ್ನು ನೋಡಿದಾಗ ನಮಗಾಗುವುದಂತಹ ಒಂದು ಸಂತೋಷ ಯಾವುದರಲ್ಲಿಯೂ ಇಲ್ಲ. ನೋಡ್ರಿ, ತಾವು ಉತ್ತರ ಕರ್ನಾಟಕ ಲೇಖಕಿಯರ ಸಂಘ ಅದರ ಧಾರವಾಡದ ಅಧ್ಯಕ್ಷರಾಗಿರಿ. ಆಮೇಲೆ ಲೇಖಕಿಯರ ಸಂಘ ಅನ್ನೋದೇನಿದೆಯಲ್ಲ, ಮಹಿಳೆಯರು ಬರಿತಾರ ಅನ್ನೋದು ಒಂದು ಕಾಲದಲ್ಲಂತೂ ಬಹಳ ಅಪರೂಪ ಆಗಿತ್ತು. ಅಕ್ಕಮಾದೇವಿ ಶುರು ಮಾಡಿದ್ರು 12ನೇ ಶತಮಾನದೊಳಗ. ಅಕ್ಕನ ವಚನಗಳು ಅಂತಂದ್ರೆ ಇವತ್ತು ಕೂಡ ಮಲ್ಲಿಕಾರ್ಜುನ ಮನ್ಸೂರ್ ಹಾಡಿನಲ್ಲೇ ಕೇಳ್ಬೇಕು ನಾವು. ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ. ಅಕ್ಕಿ ಅಡಕ್ಕಿ ತೆಂಗಿನಕಾಯಿ, ಅಕ್ಕಿ ಅಡಕ್ಕಿ ತೆಂಗಿನಕಾಯಿ, ಕಂಡೆನವ ಕಂಡೆನವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ. ಮಹಿಳಾ ಒಂದು ಓಟದ ಪಥ, ಆ ಒಂದು ಸಂವೇದನೆಗಳು. ಯಾಕಂದ್ರೆ ಮಹಿಳೆಯರ ಬಹುಮುಖ ಪ್ರತಿಭೆಗಳು ಇವತ್ತು ಮನೆಯನ್ನು ಗಮನಿಸ್ತಾರೆ, ಹೊರಗಡೆನೂ ಕೆಲಸ ಮಾಡ್ತಾರೆ. ದುಃಖ ಇರ್ಬೋದು, ದುಮ್ಮಾನ ಇರ್ಬೋದು, ಎಲ್ಲವನ್ನೂ ಕೂಡ ಅವರು ತಾಳಿದವನು ಬಾಳೆ ಅನ್ನೋದನ್ನ ನಾವು ಮಹಿಳೆಯರ ನೋಡಿ ಕಲಿಬೇಕು. ನಾನು ಒಂದು ನಿಮ್ಮನ್ನ ಇಂಟರಪ್ಟ್ ಮಾಡ್ತೀನಿ. ಈ ಮಹಿಳೆಗೆ ಪುರುಷ ಮಹಿಳೆ ಸಮಾನತೆ, ನಾವು ಸರಿ ಸಮಾನತೆ ಬೇಕು ಎಲ್ಲ ಹೇಳಿದ್ರು ಸಹ ಪ್ರಕೃತಿ ಹೆಣ್ಣಿಗೆ ಮಾತೃತ್ವದ ಒಂದು ಜವಾಬ್ದಾರಿ ಕೊಟ್ಟಿದೆ. ಆಮೇಲೆ ಆದ್ದರಿಂದ ಹೆಣ್ಣಿಗೆ ಆ ಮಾತೃತ್ವದ ಒಂದು ಕ್ವಾಲಿಫಿಕೇಶನ್ ಏನದಲ್ಲ, ನಾನು ನನ್ನ ಮಗುವನ್ನಷ್ಟೇ ಪ್ರೀತಿಸುವುದಿಲ್ಲ, ಜಗತ್ತಿನ ಎಲ್ಲ ಮಕ್ಕಳನ್ನು ಪ್ರೀತಿಸ್ತೇನೆ. ಅದೊಂದು ದೊಡ್ಡ ಗುಣ ಮತ್ತು ಸಹನೆ. ನೋಡ್ರಿ, ನಾವ್ ಹೇಳೋದೇನಂದ್ರೆ ಮಹಿಳೆ ಅಷ್ಟು ಶಕ್ತಿಶಾಲಿ ಆಗಿದ್ದಾರೆ. ಆ ಮಹಿಳೆಯನ್ನ ಗೌರವದಿಂದ ಕಾಣಬೇಕು, ಅವರಿಗೆ ಅವಕಾಶಗಳನ್ನ ಮಹಾಪುರ ಅವರಿಗೆ ಮಾಡಿಕೊಡ್ಬೇಕು. ಎಲ್ಲ ರಂಗದಲ್ಲಿ ಕೂಡ ಮಹಿಳೆ ಬರ್ತಾ ಇದ್ದಾರೆ. ಲೇಖಕಿಯರ ಸಂಘದೊಳಗೆ ತಾವು ಸಾಕಷ್ಟು ಅನುಭವ ಇದೆ, ಅಧ್ಯಕ್ಷ ಆಗಿದ್ದೆ ಮತ್ತು ಸದಸ್ಯ ಆಗಿದೆ. ಇಲ್ಲೇ ನಾವು ವಿದ್ಯಾವರ್ಧಕ ಸಂಘದೊಳಗೆ ಮಹಿಳಾ ಮಂಟಪದ ಕಲಬುರಗಿಯವರಿದ್ರು, ದೇಶಪಾಂಡೆ ಅವರಿದ್ರು. ಅವಾಗ ಚೆನ್ನಮ್ಮನ ಕಿತ್ತೂರಿನ ಸಿಲ್ವರ್ ಇಂಥವೆಲ್ಲ ಮಾಡಿದ್ವಿ. 100 ವರ್ಷದ ಒಂದು ಕಾರ್ಯಕ್ರಮವನ್ನು ಧಾರವಾಡ 100 ಮಹಿಳಾ ಮಂಡಳವ ಇವತ್ತಿಗೂ ಅವ ಇರಬೇಕು. ಓಣಿಗೊಂದು ಮಹಿಳಾ ಮಂಡಳ ಇರಬೇಕು ನನ್ನ ಪ್ರಕಾರ. ಯಾಕಂತಂದ್ರೆ ಪ್ರತಿಯೊಂದು ಮಹಿಳೆಯರ ಒಂದು ಗುಂಪಾಗಬೇಕು. ಇವಾಗ ನನ್ನ ಮನೆಯಲ್ಲಿ ನಾನು ಕೂಡಿರೋದಲ್ಲದೆ ನನಗೊಂದು ಸಮಾಜ ಇದೆ, ನನ್ನಂತೆ ಸ್ಪಂದಿಸುವರಿದ್ದಾರೆ, ಅವರ ಜೊತೆಗೂಡಿ ನಮಗೇನೋ ಒಂದು ಆನಂದ. ಈ ಪಕ್ಷಿಗಳು ಯಾಕೆ ಗುಂಪಿನಾಗಿರ್ತಾವ, ಪ್ರಾಣಿಗಳು ಯಾಕೆ ಗುಂಪಿನಾಗಿರ್ತಾವ? ಮನುಷ್ಯ ಇವತ್ತಿನ ವಿಜ್ಞಾನ ಯುಗದಲ್ಲಿ ಒಬ್ಬನೇ ಏಕಾಕಿ ಹಾಕೋ ಅಂತ ಹೊರಟಾರ. ಇದು ಬಹಳ ಡೇಂಜರಸ್. ಇದು ಸಮಾಜ ಜೀವಿ, ಮನುಷ್ಯ ಸಮಾಜ ಜೀವಿ. ಹಂಗ ಕೆಲವು ಭಜನಾ ಮಂಡಳಿಗಳಿದ್ದಾವೆ, ಯಾಕಿರಬಾರ್ದು, ಇರಬೇಕು. ಆಮೇಲೆ ಕೆಲವರು ಕಥೆ ಹೇಳ್ತಾರೆ, ಕೆಲವರು ಕಲೆಗಳನ್ನು ಹೇಳ್ಕೊಡ್ತಾರೆ. ಒಟ್ಟಾರೆ ಇದು ಬಹಳ ಒಳ್ಳೆಯ ಡೆವಲಪ್ಮೆಂಟ್ ಅಂತ ಅಂತೇಳಿ ಎಲ್ಲರೂ ಲೇಖಕಿಯರ ಸಂಘದ ಸದಸ್ಯರೇ ಇರಬೇಕಾಗಿಲ್ಲ. ಈಗ ತೋಟ ಮಾಡೋರು ಅವ್ರದ್ದು ಒಂದು ಸಂಘ, ಹಿಂಗೆಲ್ಲ ಇರ್ಲಿ ಅಂತ ನಾನು ಅಂತೇಳಿ. ಡಾಕ್ಟರ್ ಮಾಲತಿ ಪಟ್ಟಣ ಶೆಟ್ಟಿ ಅವರೇ, ನೀವು ಜೀವನದೊಳಗೆ ಸಾಕಷ್ಟು ನೋವುಗಳನ್ನು ಉಂಡಂತವ್ರು, ಆದರೆ ನಿಮ್ಮ ಒಂದು ಬೆರಗು ಹುಟ್ಟಿಸುವ ಒಂದು ಸಾಧನೆಗೆ ಇದು ಯಾವುದೂ ಅಡ್ಡಿ ಬಂದಿಲ್ಲ. ನೋಡ್ರಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಪಡೆದಿರಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ತಗೊಂಡಿರಿ, ಸಾಕಷ್ಟು ಇವರು ಇನ್ಫೋಸಿಸ್ ಫೌಂಡೇಶನ್ ಅಂದ್ರೆ ಒಂದೇ ಎರಡೇ ಎಷ್ಟೆಲ್ಲಾ ಪ್ರಶಸ್ತಿಗಳನ್ನು ತೆಗೆದುಕೊಂಡಿರಿ, ಮತ್ತೆ ಎಲ್ಲ ಒಂದು ಸಂಘಟನೆಗಳು ತಾವು ಮುಂದುವರಿತೀರಿ. ಏನು ಈ ಒಂದು ಶಕ್ತಿಯ ಹಿಂದೆ, ತಮ್ಮ ಈ ಒಂದು ಸಾಧನೆ ಹಿಂದೆ ಯಾವ ಒಂದು ಗುಟ್ಟಿದೆ? ಅದು ಗುಟ್ಟಂತಂದ್ರೆ ನಾನು ಹಿಂಗೆ ಹೇಳಬಲ್ಲೆ, ನನಗೆ ಜೀವನ ಪ್ರೀತಿ ಇದೆಯಪ್ಪ. ಐ ಲವ್ ದಿಸ್ ಲೈಫ್. ಖಂಡಿತ. ಆಮೇಲೆ ನನಗೆ ಗೆಳತಿಯರಿದ್ದಾರೆ. ನನಗೆ ಮುಖ್ಯವಾಗಿ ನಾನು 34 ವರ್ಷ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸಾಹಿತ್ಯವನ್ನು ಕಲಿಸಿದ್ದೀನಿ. ಆ ಎಲ್ಲಾ ವಿದ್ಯಾರ್ಥಿಗಳ ಪ್ರೀತಿ, ಗೆಳತಿಯರ ಪ್ರೀತಿ, ಮತ್ತು ವಿಶೇಷವಾಗಿ ನಾನು ನೆನೆಯುವುದು ನನ್ನ ತಂದೆಯ ತಾಯಿ ಅಜ್ಜಿ. ಅವರು ಬಹಳ ದೊಡ್ಡ ಪಾತ್ರ ವಹಿಸ್ಯಾರ ನಮ್ಮ ಜೀವನದಲ್ಲಿ. ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರವರು ನನ್ನ ಅಜ್ಜಿ. ಅವ್ರು ಹೇಳ್ತಿದ್ರು, ನೀವು ಮನೆ ಕೆಲಸ ಮಾಡ್ತಕ್ಕದ್ದಲ್ಲ, ಅದನ್ನ ಯಾರಾದ್ರೂ ಬಂದ್ ಮಾಡ್ತಾರೆ, ನೀವು ಓದ್ರಿ, ಎಷ್ಟು ಬೇಕೋ ಅಷ್ಟು ಓದ್ಕೊಡ್ರಿ, ಶಿಕ್ಷಣ ಪಡೆಯಿರಿ, ನೀವು ಸ್ವತಂತ್ರವಾಗಿರ್ಬೇಕು. ಬದುಕಿನಲ್ಲಿ ಯಾವ ಟೈಮ್ನಲ್ಲಿ ಎಂತಹ ಕಷ್ಟ ಬರ್ತದೋ ಹೇಳಿಕ್ಕಾಗಲ್ಲ, ಸ್ವತಂತ್ರವಾಗಿ ಜೀವನ ಮಾಡುವಷ್ಟು ಅರ್ಹತೆ ನಿಮಗೆ ಬರೋ ಹಂಗ ನೀವು ಓದ್ರಿ, ಆರ್ಥಿಕವಾಗಿ ಸ್ವತಂತ್ರ. ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು ನಮ್ಮ ಅಜ್ಜಿ. ಡಾಕ್ಟರ್ ಮಾಲತಿ ಪಟ್ಟಣ ಶೆಟ್ಟಿ, ಇಂಗ್ಲಿಷ್ ಸಾಹಿತ್ಯ ಏನಿದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದ ಸಾಹಿತ್ಯ. ಅಲ್ಲಿರುವಂತಹ ತತ್ವಶಾಸ್ತ್ರ ಬಹಳ ಪ್ರಮುಖವಾಗಿ ಅಡಗಿದೆ. ಅದು ಪ್ರತಿಯೊಂದು ಗಾಢಾರ್ಥಗಳನ್ನು ಒಳಗೊಂಡಿದೆ. ಶೇಕ್ಸ್ಪಿಯರ್ ಅವರ ರಚನೆ ಆಗಿರ್ಬೋದು, ಆಮೇಲೆ ಈಟ್ಸ್ ಆಗಿರ್ಬೋದು. ಹಾಗೆಯೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕೂಡ ವಚನ ಸಾಹಿತ್ಯ ತಗೊಳ್ರಿ, ಸರ್ವಜ್ಞನ ಮಾತುಗಳನ್ನು ತಗೊಳ್ರಿ, ಆಮೇಲೆ ಈ ಹಿಂದಿನ ಪುರಾಣಗಳನ್ನು ಯಾವ್ದು ತಗೊಂಡ್ರು ಕೂಡ ನಮ್ಮಲ್ಲಿ ಕೂಡ ಒಂದು ತತ್ವ ಅಡಗಿದೆ. ಹೇಗೆ ಈ ಒಂದು ಇಂಗ್ಲಿಷ್ ಸಾಹಿತ್ಯ ಹೇಗೆ ಪ್ರಚಾರ ಪಡೆದಿದೆ, ಕನ್ನಡ ಸಾಹಿತ್ಯ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಜನಮಾನಸ ಲಕ್ಷ್ಯವನ್ನು ಗಳಿಸಬೇಕಲ್ಲ. ಈ ಒಂದು ಸಂದರ್ಭದೊಳಗೆ ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತಿಕೆ ಏನಿದೆ ಅಲ್ಲ, ಅದು ಎಲ್ಲರಿಗೂ ಪರಿಚಯ ಆಗೋದು ಹೇಗೆ, ತಾವೇನು ಹೇಳ್ತೀರಿ?
ಕನ್ನಡಕ್ಕೆ ಒಂದು ಬಹಳ ಸುದೀರ್ಘವಾದ ಪರಂಪರೆ ಇದೆ. ಆಗಿನ ಕಾಲ ನೃಪತುಂಗದಿಂದ ಹಿಡ್ಕೊಂಡು ಡೌನ್ ಇವತ್ತಿನ ತನಕ ಭಾಷೆ ಹಿರಿಮೆ ಏನಿದೆ ಅಂದ್ರೆ ಇದು ಸುಂದರವಾದ ಭಾಷೆ. ಕವಿಗಳು ಹುಟ್ಟಿದ್ದಾರೆ, ಅದೊಂದು ನಮ್ಮ ಸುದೈವ. ಆಗಿನ ಪಂಪ, ರನ್ನ, ಆಗಿನ ಎಲ್ಲ ಜೈನ ಕವಿಗಳು ಆಗ್ಲಿ, ಆಮೇಲೆ ದಾಸ ಸಾಹಿತ್ಯ ಬಂತು. ನಮ್ಮ ಶಿವಶರಣರು ಏನು 12ನೇ ಶತಮಾನದಲ್ಲಿ ಏನು ಭಾಷೆ, ಎಂಥ ಭಾಷೆ, ಎಷ್ಟು ತತ್ವ. ಅವು ತತ್ವ ಅಂತ ನೀವು ಬೇರೆ ಅದಕ್ಕೆ ಧರ್ಮ ಅಂತ ಅನ್ಬೇಡ್ರಿ, ಜೀವನದ ಸತ್ಯಗಳನ್ನ ಅವ್ರು ಹೇಳಿದ್ರು. ಈ ಹೆಂಗ ನಾವು ಮಜ್ಜಿ ಕಡೆದು ಬೆಣ್ಣೆ ಹೆಂಗ್ ಬರ್ತದಲ್ಲ ಹಂಗ ಜೀವನದ ಅನುಭವದಿಂದ ಹುಟ್ಟಿದಂತ ಸತ್ಯಗಳೇ ತತ್ವಗಳು. ಹಾಗೆ ಆ ಒಂದು ಸುದೀರ್ಘ ಪರಂಪರೆ ನೋಡ್ರಿ. ಅವಾಗ ಲೌಕಿಕವಾಗಿ ಕಾವ್ಯ ಬರೀತಿದ್ರು, ಆಮೇಲೆ ಧಾರ್ಮಿಕವಾಗಿ ಕೂಡ ಬರೀತಿದ್ರು. ನನ್ನದು ದೈವಿ ಪ್ರೇರಣೆಯಿಂದ ನಾನು ಬರೀತೀನಿ ಅಂತ ಎರಡು ಬರೀತಿದ್ರು ಅವರು. ಹೌದು. ಅಂದ್ರೆ ಆ ಒಂದು ಭಕ್ತಿ ಭಾವ ಏನಿದೆಯಲ್ಲ, ಆ ತತ್ವ ಏನಿದೆಯಲ್ಲ, ನಾವು ನಮ್ಮನ್ನ ನಾವು ಒಳಗೆ ನೋಡ್ಕೊಳ್ಬೇಕು ಅನ್ನೋದೇನಿದೆಯಲ್ಲ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕೂಡ ಯಥೇಚ್ಛವಾಗಿ ಇತ್ತು. ಅದು ಈಗಲೂ ಕೂಡ ಇದೆ. ಹೌದು. ಅದು ಇಂಗ್ಲಿಷ್ ಸಾಹಿತ್ಯದಲ್ಲಿ ತುಂಬಾ ನಾವು ಪ್ರಖರವಾಗಿ ಎದ್ದು ಕಾಣ್ತದೆ. ಯಾಕೆ ನಮಗ ಅಷ್ಟು ಹೆಚ್ಚು ಎದ್ದು ಕಾಣ್ತದಂದ್ರೆ ಅದರ ಪ್ರಚಾರ ಜಾಸ್ತಿ ಆಗಿದೆ. ಇಡೀ ಜಗತ್ತಿನ ಎಲ್ಲೆಲ್ಲ ವಸಾಹತು ರಾಜ್ಯಗಳನ್ನು ಮಾಡಿದ್ರು ಅಲ್ಲೆಲ್ಲ ಇಂಗ್ಲಿಷ್ ಕಲಿಕೆಯನ್ನ ಮಾಡಿದ್ರು. ಜಗತ್ತಿನ ನಮ್ಮ ಬ್ರಿಟಿಷ್ ಸಾಹಿತ್ಯನ ಸೂರ್ಯ ಮುಳುಗುವುದಿಲ್ಲ ಅನ್ನುವಷ್ಟು ಅರ್ಧ ಜಗತ್ತಿನ ತುಂಬಾ ಇಂಗ್ಲಿಷ್ ಸಾಹಿತ್ಯ, ಇಂಗ್ಲಿಷ್ ಭಾಷೆ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ ಏನಿದೆಯಲ್ಲ, ಅದು ನೆಹರು ಬಹಳ ಇಷ್ಟಪಟ್ಟರು. ನನಗೆ ಈ ನಿಸರ್ಗ ಎಷ್ಟು ಸುಂದರವಾಗಿದೆ, ನನಗೆ ಆನಂದಿಸಕ್ಕೆ ಸಮಯ ಇಲ್ಲ, ಯಾಕಂದ್ರೆ ನಾನು ಕ್ರಮಿಸುವ ದಾರಿ ಬಹಳ ಇದೆ. ರಾಬರ್ಟ್ ಫ್ರಾಸ್ಟ್ ಅಂತ ಅದಕ್ಕೆ ನಾನು ಕಳಿಸಿದ್ದೇನೆ ಅದನ್ನ. ಎಂಥ ಒಂದು ಮಾತುಗಳಿದೆಯಲ್ಲ, ಅದು ನಮ್ಮ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅನ್ನೋದಕ್ಕೆ ನಮ್ಮ ಎಲ್ಲರ ಹೆಜ್ಜೆಗಳು ಪರಿಪೂರ್ಣತೆಯತ್ತ ಇರ್ತವೆ. ನಾವೆಲ್ಲರೂ ಅರ್ಧ ಎಷ್ಟು ಮುಂದೆ ಹೋದ್ರೂ ಅಲ್ಲೊಂದು ಮುಂದೆ ಇನ್ನೂ ಒಂದು ಅದರ ಪರಿಪೂರ್ಣತೆ ಹೋಗ್ಬೇಕು ಅನ್ನೋ ತುಳಿತ ಇರ್ತದೆ. ಬಸವಣ್ಣವ್ರದ್ದು ಇಲ್ಲ, ಕಳಬೇಡ, ಕೊಲಬೇಡ, ಹುಸೆ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಜೀವನದ 7 ಸೂತ್ರಗಳೇನಿದೆಯಲ್ಲ ಎಲ್ಲವೂ ಈ ಒಂದು ವಚನದ ಬರ್ತದೆ. ಪರಿಪೂರ್ಣತೆಗೆ ಹೌದೌದು. ಬಸವಣ್ಣನ ತತ್ವಜ್ಞಾನಿ ಅನ್ನೋದಿಲ್ಲ, ಸಮಾಜದಲ್ಲಿದ್ದು ಸಮಾಜೋದ್ಧಾರಕ, ಯುಗ ಪ್ರವರ್ತಕ ಅಂತ ಹೇಳ್ಬೋದು. ತನ್ನನ್ನೊಬ್ಬನ್ನೇ ಬೆಳೆಸ್ಕೊಳ್ಳಿಲ್ಲ, ಜನರನ್ನ ಕಟ್ಟಿಕೊಂಡು ಅವರ ಸುಖವೇ ನನ್ನ ಸುಖ ಅಂತನ್ನುವಂತ ಹೆಚ್ಚಿನ ಒಂದು ಗುಣ ಏನಿದೆಲ್ಲ ಕಟ್ಟಿಕೊಂಡು, ಆ ಭಾವ ಬಹಳ ಇಡೀ ಜಗತ್ತಿನಲ್ಲಿ ಬಸವೇಶ್ವರನಂತ ದೊಡ್ಡ ವ್ಯಕ್ತಿ, ದೊಡ್ಡ ಒಂದು ಚಿಂತಕ ಯಾರೂ ಇಲ್ಲ ಅಂತ ನನ್ನ ತಿಳಿವಿನಲ್ಲಿ, ನನ್ನ ಪರಿಮಿತಿಯಲ್ಲಿ ನಾನು ಹೇಳಬಲ್ಲೆ. ಮಾಲತಿ ಅಕ್ಕ ಅವರೇ, ನೋಡ್ರಿ, ನಿಮ್ಮ ಹತ್ರ ಮಾತಾಡ್ತಾ ಕನ್ನಡ ಸಾಹಿತ್ಯದ ಒಂದು ಓಟವನ್ನು ಕೂಡ ನಾವು ಅಂದ್ರೆ ಎಷ್ಟು ವೈವಿಧ್ಯಮಯವಾಗಿ ನಮ್ಮ ಸಾಹಿತ್ಯ ಇದೆ. ಹಾಗೇನೆ ಮಾಲತಿ ಅಕ್ಕ ಅವರು ಕೂಡ ಎಷ್ಟು ಕನ್ನಡ ಸಾಹಿತ್ಯದ ಕುರಿತಂತೆ ಒಲವು ಪ್ರೀತಿಯನ್ನು ತುಂಬಿಕೊಂಡವರು, ಬೇರೆ ಬೇರೆ ಪ್ರಕಾರಗಳಲ್ಲೂ ಕೂಡ ತಮ್ಮ ತಾನವನ್ನು ತೋರಿಸಿಕೊಂಡಿದ್ದು, ಮತ್ತೆ ಎಲ್ಲರನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದು, ಆಮೇಲೆ ಮುಖ್ಯವಾಗಿ ಮಹಿಳಾ ಸಂಘಟನೆಗೆ ಒತ್ತು ಕೊಟ್ಟಿದ್ದು, ನಿಮ್ಮ ಪ್ರಯತ್ನಕ್ಕೆ ಸಾಟಿ ಇಲ್ಲ ಅನ್ನೋ ತರ ನೀವು ಎಲ್ಲ ಪ್ರಕಾರಗಳಲ್ಲೂ ಕೂಡ ಕನ್ನಡ ಸಾಹಿತ್ಯಕ್ಕೆ ನಿಮ್ಮದೇ ಆದ ಕೊಡುಗೆ ನೀಡಿದ್ದೀರಿ. ನಿಜವಾಗಿ ಕೂಡ ಈ ಸಂದರ್ಭದೊಳಗೆ ಅಲ್ಲ, ನನ್ನ ಕೊಡುಗೆ ಬಗ್ಗೆ ನೀವು ಬಹಳ ದೊಡ್ಡ ಮಾತಾಡಿದ್ರಿ. ಆದ್ರೆ ನಮಗೆ ಅದರಿಂದ ತೃಪ್ತಿ ಇಲ್ಲ. ಇನ್ನೂ ಚೆನ್ನಾಗಿ ಬರಿಬೇಕು, ಇನ್ನೂ ಬರಿಬೇಕು. ಇನ್ನು ನಾನು ಕಾದಂಬರಿ ಪ್ರಕಾರ ಟ್ರೈ ಮಾಡಲೇ ಇಲ್ಲ, ಯಾಕಂದ್ರೆ ನನಗೆ ಅಷ್ಟು ದೊಡ್ಡ ಪ್ರಕಾರ ನನಗೆ ಇನ್ನೂ ಆಚೆ ಕಡೆ ಹೋಗುವಂತ ಮನಸ್ಸೇ ಇಲ್ಲ. ಕಾವ್ಯ, ಕಥಿ, ಆ ಪ್ರಬಂಧಗಳನ್ನು ಬರಿತಾ ನಾ ಬಹಳ ಖುಷಿ ಪಡ್ತೀನಿ. ಅದರಲ್ಲಿ ಜೀವನಾನುಭವ ಇರ್ತದೆ, ಈ ವಾಸ್ತವ ಇರ್ತದೆ, ಅದ್ರ ಕಲ್ಪನೆ ಇರ್ತದೆ. ಅದು ಒಂದು ರೀತಿಯ ಒಂದು ಬಹಳ ಆನಂದ ಕೊಟ್ಟಂತ ಒಂದು ಪ್ರಕಾರ, ತಿದ್ದುವ ಗುಣನೂ ಇರ್ತದೆ ಅದರಲ್ಲಿ. ಬಹಳ ಸಂತೋಷ. ಡಾಕ್ಟರ್ ಮಾಲತಿ ಪಟ್ಟಣ ಶೆಟ್ಟಿ ಅವರೇ, ಯಾವ ಕ್ಷಣದೆದೆಯಲ್ಲಿ ಎಂಥ ಜೇನಿದೆಯೋ ತೆರೆದಿಡು ಹೃದಯದ ಕದ. ನಮಗೆ ಒಳ್ಳೇದಾಗೋದಿದೆ, ಒಂದು ಸಕಾರಾತ್ಮಕವಾದಂತಹ ಒಂದು ಅಟಿಟ್ಯೂಡ್ ಏನಿರ್ತದಲ್ಲ, ಅದು ನಮ್ಮನ್ನ ಬಹಳ ಚುರುಕಿನಿಂದಿರ್ಲಿಕ್ಕೆ, ಕುತೂಹಲದಿಂದಿರ್ಲಿಕ್ಕೆ, ಸಂತೋಷದಿಂದಿರ್ಲಿಕ್ಕೆ, ಅದಕ್ಕೆ ಪ್ರತಿಯೊಬ್ಬರು ಸಕಾರಾತ್ಮಕವಾದಂತಹ ತೆರೆದಿಡು ಹೃದಯದ ಕದ ವಿಚಾರಗಳೇ ನಮ್ಮ ಜೀವನದ ಒಂದು ಬಾಗಿಲನ್ನು ತೆರಿಬಹುದು ಅಥವಾ ಮುಚ್ಚಬಹುದು. ಹೀಗಾಗಿ ವಿಚಾರಗಳ ಕಡೆ ನಮ್ಮ ಲಕ್ಷ್ಯ ಇರಲಿ, ಅದು ನಮ್ಮೆಲ್ಲ ಕೇಳುಗರಲ್ಲಿ ಬರಲಿ. ಮತ್ತೆ ಕನ್ನಡ ಸಾಹಿತ್ಯದ ಬಗ್ಗೆ ಅಪರಿಮಿತ ಪ್ರೇಮವನ್ನು ಬೆಳೆಸಿಕೊಂಡು ನಮ್ಮ ಮಾತೃಭಾಷೆಯೊಳಗ ಎಷ್ಟೆಲ್ಲ ವೈವಿಧ್ಯಮಯವಾದ ಸಾಹಿತ್ಯ ಇದೆ ಅದನ್ನ ಅರಗಿಸಿಕೊಂಡು ನಾವು ನಮ್ಮದೇ ಆದ ಕಾಣಿಕೆ ನೀಡುವಂತ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತ ಹಾರೈಸ್ತಾ ಬಹಳ ಹೃತ್ಪೂರ್ವಕವಾಗಿ ಮಾತಾಡಿದ್ರಿ ಡಾಕ್ಟರ್ ಮಾಲತಿ ಪಟ್ಟಣ ಶೆಟ್ಟಿ ಅವರೇ. ಬಹಳ ಚಂದ ಮಾತಾಡಿದ್ರಿ, ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ಆಮೇಲೆ ನಿಮ್ಮ ವಿದ್ವತ್ತು ನನಗೆ ಗೊತ್ತಾಯ್ತು, ಆಮೇಲೆ ನಿಮ್ಮ ಒಂದು ಹೃದಯದ ಸಿರಿವಂತಿಕೆನೂ ನನಗೆ ಗೊತ್ತಾಯ್ತು. ಈಗ ಮಾತಾಡೋದ್ರಿಂದ ಇಬ್ಬರ ಪರಿಚಯ ಆಯ್ತು, ನಿಮ್ಮದು ಆಯ್ತು, ನನಗೆ ಮತ್ತು ಕೇಳುಗರಿಗೂ ಆಯ್ತು. ಬಹಳ ಸಂತೋಷ. ಹೃತ್ಪೂರ್ವಕ ಅಭಿನಂದನೆಗಳು ಮಾಲತಿ ಅಕ್ಕ ಅವರೇ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಸಾಹಿತ್ಯ ಸೌರಭದಲ್ಲಿ ಇದುವರೆಗೆ ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರೊಂದಿಗೆ ಶರಣಬಸವ ಚೋಳೀನ್ ಅವರು ನಡೆಸಿದ ಸಂದರ್ಶನ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.